ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸ್ವಾಮಿ ಕಿಚನಲ್ಲಿ ನಿಮ್ಮೆಲ್ಲರಿಗೂ ತುಂಬ ಸ್ವಾಗತ. ಇಂದು ನಾವು ತಯಾರಿಸೋದು ತುಂಬ ಟೇಸ್ಟಿ, ಸುಲಭ ಹಾಗೂ ಬೇಗ ಮಾಡ್ಬೋದು ಅಂಡ ಕರಿ. ಈ ರೆಸಿಪಿ ತುಂಬ ವಿಶೇಷ, ಏಕೆಂದರೆ ಕಡಿಮೆ ಸಮಯದಲ್ಲಿ ತಯಾರಾಗುತ್ತದೆ. ತರಕಾರಿ ಇಲ್ಲದ ದಿನಕ್ಕೆ ಬೆಸ್ಟ್. ಚಪಾತಿ ಮತ್ತು ರೊಟ್ಟಿ ಅನ್ನೋದು ಎಲ್ಲದರ ಜೊತೆ ತುಂಬ ಸೂಪರಾಗಿರುತ್ತೆ. ಇಲ್ಲಿ ನಾನು 6 ಮೊಟ್ಟೆ ತೊಗೊಂಡಿರೋದು. ನೀರಲ್ಲಿ ಚುಟಕಿಯಷ್ಟು ಉಪ್ಪು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ 20 ನಿಮಿಷ ಕುದಿಸಿ ತೊಗೊಂಡಿರೋದು. 20 ನಿಮಿಷದಲ್ಲಿ ಮೊಟ್ಟೆ ಚೆನ್ನಾಗಿ ಕುದಿಯುತ್ತೆ. ಕೊತ್ತಂಬರಿ ಸೊಪ್ಪು ತೊಗೊಂಡಿರೋದು 15ರಿಂದ 20 ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಹಸಿ ಶುಂಠಿ, 2 ಟೊಮೆಟೊ, 2 ಈರುಳ್ಳಿ, ತುರಿದಿದ್ದು ಒಣ ಕೊಬ್ಬರಿ ತೊಗೊಂಡಿರೋದು, ಗಸಗಸಿ ಮತ್ತು ಜಾಜಿಕಾಯಿ ಪುಡಿ ತೊಗೊಂಡಿರೋದು ಚುಟಕಿಯಷ್ಟು, ಕಸೂರಿ ಮೆಥಿ, ಶಾಜೀರಿಗೆ, ಬಡಿಶೇಪು ಮತ್ತು ಎಳ್ಳು, 4 ಲವಂಗ ಮತ್ತು 1 ಏಲಕ್ಕಿ, 4 ಸ್ಪೂನಷ್ಟು ಹುರಿಗಡ್ಲೆ ತೊಗೊಂಡಿರೋದು, 2 ಸ್ಪೂನಷ್ಟು ಶೇಂಗಾ ತೊಗೊಂಡಿರೋದು, 4 ಕ್ಯಾಶ್ಯೂ ನಟ್ ತೊಗೊಂಡಿರೋದು. ಹೀಗೆ ತುಕಡಿ ಮಾಡಿ. ಆಮೇಲೆ ಡ್ರೈ ಮಸಾಲೆಯಲ್ಲಿ ಜೀರಿಗೆ ಪುಡಿ, ಪಾವ್ ಭಾಜಿ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ, ಕೆಂಪು ಮೆಣಸಿನ ಪುಡಿ, ಸಬ್ಜಿ ಮಸಾಲ, ಧನಿಯಾ ಪುಡಿ ಮತ್ತು ಅರಿಶಿಣ ತೊಗೊಂಡಿರೋದು. ಖಾರ ತೊಗೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿಗೆ ಮತ್ತು ಟೊಮೆಟೊನ ಕತ್ತರಿಸಿ ನಾವು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ. ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿ ಶುಂಠಿ ಪೇಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಕೊಬ್ಬರಿ, ಉಳಿದಿದ್ದ ಮಸಾಲೆಯನ್ನು ನಾವು ಹುರ್ಕೊಂಡು ತೊಗೊಳ್ಳೋಣ. ಆಮೇಲೆ ಹುರ್ಗಡ್ಲೆ, ಕ್ಯಾಶ್ಯೂ ನಟ್ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡಿ ತೊಗೊಳ್ಳೋಣ. ಇಲ್ಲಿ ಲೋ ಫ್ಲೇಮಲ್ಲಿ ಪಾತ್ರೆ ಇಟ್ಟಿರೋದು. ಪಾತ್ರೆ ಬಿಸಿ ಆಗಿದೆ. ಇವಾಗ ನಾವು ಕೊಬ್ಬರಿ ಹುರ್ಕೊಳ್ಳೋಣ. ಗ್ಯಾಸ್ ಲೋ ಫ್ಲೇಮಲ್ಲಿ ಇದೆ. ಕಲರ್ ಚೇಂಜ್ ಆಗೋವರೆಗೂ ಕಂಟಿನ್ಯೂಸ್ಲಿ ನಾವು ಹೀಗೆ ಹುರ್ಕೊಳ್ಳೋಣ. ಬಿಟ್ಟರೆ ಹೊತ್ತತ್ತೆ. ಇವಾಗ ಇದರಲ್ಲಿ ಎಳ್ಳು, ಬಡಿಶೇಪು ಮತ್ತು ಶಾಜೀರಿಗೆ, ಲವಂಗ ಮತ್ತು ಕಸೂರಿ ಮೆಥಿ ಇಲ್ಲ ವೇಲ್ಚಿ ಬಿಸಿ ಮಾಡ್ಕೊಳ್ಳೋಣ. ಪಾತ್ರೆ ಬಿಸಿಯಾಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಆಮೇಲೆ ಹುರಿಗಡ್ಲೆ, ಶೇಂಗಾ ಮತ್ತು ಕ್ಯಾಶ್ಯೂ ನಟ್ ಹಾಕ್ತೀನಿ. ಬಿಸಿ ಮಾಡ್ಕೋತೀನಿ ಅಷ್ಟೇ. ಶೇಂಗಾ ಆಲ್ರೆಡಿ ಹುರಿದಿದ್ದೇ ಇದೆ, ಅದಕ್ಕೆ. ಇವಾಗ ಲಾಸ್ಟಿಗೆ ನಾನು ಜಾಜಿಕಾಯಿ ಪುಡಿ ಮತ್ತು ಗಸಗಸೆ ಹಾಕ್ತೀನಿ. ಬಿಸಿಯಲ್ಲಿ ಸ್ವಲ್ಪ ಹಾಕಿ ತಕ್ಷಣ ತೆಗಿತೀನಿ ಇವಾಗ. ಆಮೇಲೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಟೊಮೆಟೊ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಟೊಮೆಟೊ ಸಾಫ್ಟ್ ಆಗಿದೆ, ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ, ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಹಸಿ ಶುಂಠಿನ ನಾನು ತುರಿದು ತೊಗೊಂಡಿರೋದು, ಬೆಳ್ಳುಳ್ಳಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಸ್ವಲ್ಪ ಹುರ್ಕೊಂಡು ತೊಗೊಳ್ಳೋಣ. ಅದಕ್ಕೆ ನಾವು ಇವಾಗ ತೆಗೆದು ಇವಾಗ ಇದಕ್ಕೆ ಪೇಸ್ಟ್ ಮಾಡೋಣ. ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ನಾವು ಹುರ್ಕೊಂಡು ತೊಗೊಂಡಾಗಿದೆ. ಎಣ್ಣೆ ಅದೇ ಪಾತ್ರೆಯಲ್ಲಿ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆಗಿದೆ. ಮೊಟ್ಟೆನ ಈ ಥರ ಸ್ಪೂನ್ ಅಥವಾ ಚಾಕುವಿಂದ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಇದರಿಂದ ಮಸಾಲೆ ಒಳಗೆ ಚೆನ್ನಾಗಿ ಸೇರುತ್ತದೆ.
ಎಣ್ಣೆ ಬಿಸಿ ಆಗಿದೆ. ಇದರಲ್ಲಿ ನಾವು ಡ್ರೈ ಮಸಾಲೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಹುರಿಬೇಕು, ಎಣ್ಣೆ ಬಿಡೋವರೆಗೂ. ಮಸಾಲೆ ಚೆನ್ನಾಗಿ ಹುರ್ಕೊಂಡ್ರೆ ಕರಿ ಟೇಸ್ಟ್ ಆಗುತ್ತೆ. ಮಸಾಲೆ ಹುರ್ಕೊಳ್ಳೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಈಗ ಹಗುರವಾಗಿ ನಾವು ಮೊಟ್ಟೆಗಳನ್ನು ಪಾತ್ರೆಯಲ್ಲಿ ಹಾಕಿ ಮಸಾಲೆಯಲ್ಲಿ ಮೊಟ್ಟೆಗಳನ್ನು ನಿಧಾನವಾಗಿ ಉರುಳಿಸಬೇಕು. ಮಸಾಲೆ ಮೊಟ್ಟೆಗಳಿಗೆ ಅಂಟ್ಕೋಂತೆ ಮಾಡಿ. ಇವಾಗ ಮೊಟ್ಟೆಗಳನ್ನು ನಾವು ಪ್ಲೇಟಲ್ಲಿ ತೆಗೆಯೋಣ. ಅಂಟ್ಕೊಂಡಿದೆ ನೋಡಿ. ಅದೇ ಪಾತ್ರೆಯಲ್ಲಿ ಇವಾಗ ಹಿಂಗೆ ತಗೊಂಡಿರೋದು, ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋದು, 2 ಸ್ಪೂನಷ್ಟು ಎಣ್ಣೆ ಹಾಕಾಯಿತು. ಎಣ್ಣೆ ಬಿಸಿ ಆಗಿದೆ. ಇವಾಗ ಮಿಕ್ಸರ್ ಮಾಡ್ಕೊಂಡಿರೋದು ನಾವು ಮಿಶ್ರಣ ಇದ್ರೆ ಹಾಕೊಳ್ಳೋಣ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಕೊತ್ತಂಬರಿ ಪೇಸ್ಟ್ ನಾವೇನು ಮಾಡ್ಕೊಂಡಿದ್ದೀವಲ್ಲ ಅದು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. 3 ಕಪ್ಪಷ್ಟು ನೀರು ಬಿಸಿ ಮಾಡೋಕ್ಕೆ ಇಟ್ಟಿರೋದು. ಇವಾಗ ನೀರು ಹಾಕ್ಕೊಳ್ಳೋಣ. ಎಣ್ಣೆ ಬಿಡೋವರೆಗೂ ಹುರ್ಕೊಂಡಾದ್ಮೇಲೆ ಇವಾಗ ನಾನು ನೀರು ಹಾಕ್ತೀನಿ, ಬಿಸಿ ನೀರು. ಗ್ರೇವಿ ದಪ್ಪು ಅಥವಾ ತೆಳ್ಳಗೆ ನಿಮ್ಗೆ ಹೇಗೆ ಇಷ್ಟ ಅದ್ರ ತಕ್ಕಂತೆ ನೀರನ್ನ ನಾವು ಹೆಚ್ಚು ಕಮ್ಮಿ ಮಾಡ್ಬೋದು. ಇಲ್ಲಿ ಖಾರ ಮತ್ತು ಉಪ್ಪು ಹಾಕಿದೆ. ಆಮೇಲೆ ಡ್ರೈ ಮಸಾಲೆ ನಾವು ಮಾಡ್ಕೊಂಡಿದ್ದೀವಲ್ಲ, ಹುರಿಗಡಲೆ, ಶೇಂಗಾ ಮತ್ತು ಎಲ್ಲ ಮಸಾಲೆನ ಮಿಕ್ಸರ್ ಮಾಡಿರೋದು ಇಲ್ಲಿ ಹಾಕಿ ಒಂದು 5 ನಿಮಿಷ ನಾವು ಕಡಿಮೆ ಉರಿಯಲ್ಲಿ ಕುದಿಯಲು ಬಿಡಿ. 5 ನಿಮಿಷದ ನಂತರ ನಾವು ನೋಡಿ 5 ನಿಮಿಷ ಆಗಿದೆ. ಹಗುರವಾಗಿ ನಾವು ಮೊಟ್ಟೆನ ಇದರಲ್ಲಿ ಒಳಗೆ ಹಾಕ್ತೀನಿ. ಇವಾಗ ಒಂದು ಕುದಿ ಬಂದರೆ ನಂತರ ಗ್ಯಾಸ್ ಆಫ್ ಮಾಡಬೇಕು. ಬಿಸಿ ಬಿಸಿ ಮೊಟ್ಟೆ ಕರಿ ರೆಡಿಯಾಗಿದೆ. ಈ ಮೊಟ್ಟೆ ಕರಿ ಚಪಾತಿ, ರೊಟ್ಟಿ ಅಥವಾ ಅನ್ನದ ಜೊತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಕಮೆಂಟ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೆ ಭೇಟಿಯಾಗೋಣ ಇನ್ನಷ್ಟು ರುಚಿಯಾದ ರೆಸಿಪಿಗಳೊಂದಿಗೆ. ಧನ್ಯವಾದಗಳು.